ದರ್ಶನ್ಗೆ ಬೇಲ್ ಶನಿವಾರನೇ ಸಿಕ್ತು. ಆದರೆ ಅದರ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಗಿದು ಇವತ್ತು ಅವರಿಗೆ ಅಫಿಷಿಯಲ್ ಆಗಿ ಸರ್ಟಿಫೈಡ್ ಕಾಪಿ ಸಿಗುತ್ತೆ. ಅದರ ನಂತರವೇ ದರ್ಶನ್ ಜಾಮೀನಿನ ಮೇಲೆ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಆರೋಪಿಗಳ ವಿಚಾರದಲ್ಲಿ ಈ ಲೆಕ್ಕಾಚಾರ ಬೇರೆ, ಆದರೆ ದರ್ಶನ್ ವಿಚಾರದಲ್ಲಿ ಈ ಲೆಕ್ಕಾಚಾರ ಬೇರೆ. ಬೇಲ್ ಸಿಕ್ಕರೆ ಹೊರಗಡೆ ಬರ್ತಾರೆ, ಆದರೆ ದರ್ಶನ್ ಆಲ್ರೆಡಿ ಹೊರಗಡೆನೇ ಇದ್ದಾರೆ. ಆಲ್ರೆಡಿ ಒಂದು ಬೇಲಲ್ಲಿ ಹೊರಗಡೆ ಇರುವಂಥ ದರ್ಶನ್ಗೆ ಇವತ್ತಿನ ಈ ಬೇಲು ಅದು ಯಾವ ರೀತಿ ಬೇಲ್ ಆಗುತ್ತೆ, ಅಥವಾ ಈ ಬೇಲ್ನಲ್ಲಿ ಏನಪ್ಪ ವಿಶೇಷ, ಈ ಜಾಮೀನಲ್ಲಿ ದರ್ಶನ್ಗೆ ಸಿಗುವಂಥ ಬೇರೆ ಬೇರೆ ಪವರ್ಗಳು ಏನು, ಮತ್ತು ಈ ಜಾಮೀನು, ಕಾನೂನು ಮತ್ತು ಈ ಆರೋಗ್ಯ ವಲಯ ಅಥವಾ ನಾವೇನು ಹಾಸ್ಪಿಟಲ್ಲು ಅಥವಾ ಮೆಡಿಕಲ್ ಫೀಲ್ಡು ಅಂತ ಹೇಳ್ತೀವಿ, ಅದಕ್ಕಿರುವಂಥ ಅವಿನಾಭಾವ ಸಂಬಂಧಗಳು ಯಾವ್ಯಾವ ಸಂದರ್ಭದಲ್ಲಿ ಅದು ಹೇಗೆ ಬಳಕೆ ಆಗುತ್ತೆ, ಇವೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲೇಬೇಕಾದಂಥ ಕಾಲ ಇವತ್ತು ಸನ್ನಿಹಿತ ಆಗೇ ಬಿಟ್ಟಿದೆ. ಯಾಕಂದರೆ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡೆದಿದ್ರು, ವೆರಿ ಕ್ರಿಟಿಕಲ್ ಆರೋಗ್ಯ ಕಂಡೀಷನ್ ಇದೆ, ಆಪರೇಷನ್ ಆಗಲೇಬೇಕು, ಇಲ್ಲದೇ ಇದ್ರೆ ಲಕ್ವ ಹೊಡೆಯುತ್ತೆ ಅನ್ನುವ ವಾದದಿಂದ ಹಿಡಿದು ಈಗ ಆಸ್ಪತ್ರೆಯಿಂದ ಎದ್ದು ಕೋರ್ಟ್ಗೆ ಹೋಗಿ ಪ್ರೊಸೀಜರ್ ಮುಗಿಸ್ಕೊಂಡು ಬಂದು ಮತ್ತೆ ವಾಪಸ್ ಆಸ್ಪತ್ರೆಯಲ್ಲಿ ಹೋಗಿ ಮಲಗೋವರೆಗೂ ಸದೃಢ ಆಗಿರುವಂಥ ಮನಸ್ಥಿತಿ ಒಂದು. ಆಪರೇಷನ್ಗೆ ಅವರ ಮನಸ್ಥಿತಿ ಅಥವಾ ಅವರ ಆರೋಗ್ಯ ಸಹಕಾರಿಯಾಗಿಲ್ಲ, ಬಿ ಪಿ ವೇರಿಯೇಷನ್ ಆಗ್ತಾ ಇದೆ ಅನ್ನುವ ಸಬೂಬಿನಿಂದ ಹಿಡಿದು ಇನ್ನೇನು ಸ್ವಲ್ಪ ದಿನದಲ್ಲಿ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿದೆ ಅನ್ನೋವರೆಗಿನ ವಾದದವರೆಗಿನ ಕಂಪ್ಲೀಟ್ ಡೀಟೇಲ್ಗಳನ್ನು ಮತ್ತು ಅದರ ಹಿಂದಿನ ಮರ್ಮಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಆದರೆ ಈಗ ಸದ್ಯಕ್ಕೆ ಚಾಲೆಂಜಿಂಗ್ ಆಗಿರೋದು ದರ್ಶನ್ಗ ಅಥವಾ ಪ್ರಾಸಿಕ್ಯೂಷನ್ಗ. ಇದು ಸುಪ್ರೀಂ ಚಾಲೆಂಜಿಂಗ್ ಈ ಕ್ಷಣದಿಂದ ದರ್ಶನ್ ವಿಚಾರದ ಮೆಗಾ ಡಿಬೇಟ್. ನಾನು ಪ್ರಣುತ್ ಆರ್ ಗಾಣಿಗ. 177 ದಿನ ಆಲ್ಮೋಸ್ಟ್ ಅಂದರೆ 6 ತಿಂಗಳು ನೀವು ಕೌಂಟ್ ಮಾಡೋದಾದ್ರೆ ರಿಲೀಫು ಅನ್ನೋದು ಕಂಪ್ಲೀಟ್ ಆಗಿ ಸಿಕ್ಕಿರೋದು. ಹೈ ಟೆನ್ಷನ್ ನಿಂದ ಮುಕ್ತಿ ಪಡೆದಿದ್ದಾರೆ ಕೆಡಿ ಗ್ಯಾಂಗ್. ದರ್ಶನ್ ಗ್ಯಾಂಗ್ ಹೈ ಟೆನ್ಷನ್ ಮುಗಿದಿದೆ. ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಹೊರಗಡೆ ಬಂದಿದ್ರು, ರೆಗ್ಯುಲರ್ ಬೇಲ್ ಈಗ ಅವರಿಗೆ ಸಿಕ್ಕಿದೆ. ಶುಕ್ರವಾರವೇ ಜಾಮೀನು ಆದೇಶವನ್ನು ಹೈಕೋರ್ಟ್ನ ಪೀಠ ಕೊಟ್ಟಿದೆ. ಇವತ್ತು ಜಾಮೀನು ಪ್ರಕ್ರಿಯೆಯನ್ನು ದರ್ಶನ್ ಪೂರ್ಣಗೊಳಿಸಿದ್ದಾರೆ. ಆಸ್ಪತ್ರೆಯಿಂದ ಕೋರ್ಟ್ಗೆ ತೆರಳಿ ಬಾಂಡ್ಗೆ ಸಹಿ ಹಾಕಿದ್ದಾರೆ ದರ್ಶನ್. ಜೂನ್ 8ರಂದು ರೇಣುಕಾಸ್ವಾಮಿಯ ಭೀಕರ ಹತ್ಯೆ ನಡೆದಿತ್ತು. ಆ ಕತೆ ನಿಮಗೆ ಪಿನ್ ಟು ಪಿನ್ ಗೊತ್ತು. ಯಾವತ್ತೇನು ನಡೀತು, ಯಾರ್ಯಾರು ಏನೇನು ಮಾಡಿದ್ರು, ಏನೇನು ಆಗಿತ್ತು ಅನ್ನೋದ್ರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಳು ನಿಮಗೆ ಗೊತ್ತಿದೆ. ಆದರೆ ಈಗ 6 ತಿಂಗಳ ಬಳಿಕ ದರ್ಶನ್ಗೆ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿದೆ. ಮೊನ್ನೆ ಮಧ್ಯಂತರ ಬೇಲು ಅಕ್ಟೋಬರ್ 30ನೇ ತಾರೀಕು ಸಿಕ್ಕಿತ್ತು. ಈಗ ಫುಲ್ ಫ್ಲೆಡ್ಜ್ ಬೇಲು ಅಥವಾ ಫುಲ್ ಬೇಲು ಅಂತ ಕಂಪ್ಲೀಟ್ ಬೇಲ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿ ನಟ ದರ್ಶನ್ ಹೊರಗಡೆ ಬರೋ ಕಾಲ ಸನ್ನಿಹಿತ ಆಗಿದೆ. ಈ ದೃಶ್ಯ ಇದೆಯಲ್ಲ, ಇದು ಮಧ್ಯಾಹ್ನ ಹೊತ್ತಿಗೆ ನಾವು ಕಾಣಿಸ್ಕೊಂಡಿದ್ದ ದೃಶ್ಯ. ಅಯ್ಯೋ ದರ್ಶನ್ ರಿಲೀಸೇ ಆಗ್ಬಿಟ್ರು, ಈಗೆಲ್ಲಪ್ಪ ಆಪರೇಷನ್ ಬೇಡವಾ ಅಂತೆಲ್ಲ ನಾವೆಲ್ಲ ಚರ್ಚೆ ಮಾಡಿದ್ದಂಥದ್ದು ದೃಶ್ಯ. ಆದರೆ ದರ್ಶನ್ ಫುಲ್ ಕಂಪ್ಲೀಟ್ ಆಗಿ ಬಿಡುಗಡೆ ಆಗಿರಲಿಲ್ಲ. ಅವ್ರು ಹೋಗಿ ಕೋರ್ಟ್ಗೆ ಹೋಗಿ ಪ್ರೊಸೀಜರ್ ಮುಗಿಸಿ ಮತ್ತೆ ಬಂದು ವಾಪಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಆದರೆ ಇದನ್ನು ಬೆನ್ನೋವು ಕತೆ ಹೇಳಿದ್ರಲ್ಲ, ಲಕ್ವ ಹೊಡೆಯುತ್ತೆ, ಅರ್ಜೆಂಟ್ ಸರ್ಜರಿ ಬೇಕು ಎಲ್ಲ ಹೇಳಿದ್ರಲ್ಲ, ಕೋರ್ಟ್ಗೆ ಮನದಟ್ಟು ಮಾಡಿ ಜಾಮೀನು ಪಡ್ಕೊಂಡ್ರಲ್ಲ, ಈ ಮೆಡಿಕಲ್ ಟರ್ಮ್ಗಳನ್ನು ಅವ್ರೇನು ಬಳಕೆ ಮಾಡಿದ್ರೆ ಅದು ಸತ್ಯಾನ ಮಿಥ್ಯಾನ? ಅನಾರೋಗ್ಯದ ನೆಪ ಒಡ್ಡಿ ಮಧ್ಯಂತರ ಬೇಲನ್ನು ಅವತ್ತು ಪಡೆದ್ರು. ಆದರೆ ಅನಾರೋಗ್ಯದ ಒಂದು ಪ್ರತಿನಿತ್ಯ ನಾವು ನೋಡ್ತಾ ಇದ್ವಿ, ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ. ಆದರೆ ಈವರೆಗೂ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. 6 ವಾರ ಮಧ್ಯಂತರ ಬೇಲ್ ಇತ್ತು. ಮೊನ್ನೆ 11ನೇ ತಾರೀಕು ಅದು ಮುಗಿತ್ತು. 6 ವಾರದಲ್ಲಿ ಆಪರೇಷನ್ ಮುಗಿಸ್ಕೊಂಡು ನೀವು ಬರಬೇಕು ಅಂತ ಹೇಳಿತ್ತು ಕೋರ್ಟು. ಆದರೆ ಅದು ಎಕ್ಸ್ಟೆನ್ಷನ್ ಆಯಿತು. ಇವತ್ತು ಕುಂಟಾನೆ ಕೋರ್ಟಿಗೆ ಬಂದರು, ಕೋರ್ಟಲ್ಲಿ ಬಂದು ಪ್ರೊಸೀಜರ್ ಮುಗಿಸಿದ್ರು. ಆದರೆ ಆಸ್ಪತ್ರೆಯಿಂದ ಹೊರಗಡೆ ಬರೋದಕ್ಕಂದ್ರೆ ಆಸ್ಪತ್ರೆ ಬೇಲ್ ಯಾವಾಗ ಇವ್ರಿಗೆ, ಅಥವಾ ಸರ್ಜರಿ ಮಾಡಲೇಬೇಕಾ? ನಿಜವಾಗ್ಲೂ ದರ್ಶನ್ಗಿರುವಂಥ ಆರೋಗ್ಯ ಸಮಸ್ಯೆ ಅಷ್ಟು ಗಂಭೀರನ? ಸರ್ಜರಿ ಆಗದೆ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ವಾ? ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತನ್ನ ಹಲವು ಸಿನಿಮಾಗಳ ಮುಖಾಂತರ ಜನರನ್ನು ರಂಜಿಸಿದ್ದ, ನಮ್ಮನ್ನೆಲ್ಲ ಬಹಳ ಖುಷಿ ಪಡಿಸಿದ್ದ ದರ್ಶನ್ ಅವರ ಮತ್ತು ನಾಟಕನ ಇದು? ಸಹಜವಾಗಿ ಬರೋ ಪ್ರಶ್ನೆ ಅಲ್ವೇ ಇದು? ಯಾಕಂದರೆ ಜನಸಾಮಾನ್ಯನೊಬ್ಬನಿಗೆ ಒಂದು ನ್ಯಾಯ ಅಥವಾ ದುಡ್ಡಿರೋನಿಗೆ ಇನ್ನೊಂದು ನ್ಯಾಯ ಅನ್ನೊಂದು ಕಾನ್ಸೆಪ್ಟ್ ಅಂತೂ ಜನರ ಮಂಡ್ಯಲ್ಲಿ. ಇನ್ನು ದರ್ಶನ್ ಬೇಲ್ ವಿಚಾರದಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆ ಏನು? ಹೈಕೋರ್ಟಲ್ಲಿ ಬೇಲ್ ಆಯಿತು, ಈಗ ಸುಪ್ರೀಂ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಹೋಗುತ್ತಾ? ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನ ಬೇಲ್ಗೆ ತಡೆ ಪಡೆಯೋದಿದೆಯಲ್ಲ, ಒಂದು ಸುಪ್ರೀಂ ಕೋರ್ಟಲ್ಲೂ ಜಾಮೀನು ಪಡೆದ್ಬಿಟ್ರೆ ಅದೊಂದು ದೊಡ್ಡ ಈಸಿ ಮತ್ತು ಸಿಕ್ಕಾಪಟ್ಟೆ ರಿಲೀಫು. ಆದರೆ ಸುಪ್ರೀಂ ಬೇಲ್ ಸಿಗೋವರೆಗೂ ಆಸ್ಪತ್ರೆಯಲ್ಲೇ ಠಿಕಾಣಿ ಹೂಡಬೇಕಾದ ಪರಿಸ್ಥಿತಿ, ಅಗತ್ಯತೆ, ಅನಿವಾರ್ಯತೆ ಅರ್ಥ ಆಗಿದೆ. ಸರ್ಜರಿ ಅಗತ್ಯ ಅಂತ ಬೇಲ್ ಪಡೆದಿದ್ದಾರೆ. ಏಕೈಕಿ ಹೊರಗಡೆ ಬಂದ್ಬಿಟ್ರೆ ಶೂಟಿಂಗ್ ಹೋಗ್ಬಿಡ್ತೀನಿ ಅಥವಾ ಮತ್ತೊಂದು ಕಡೆ ಹೋಗ್ಬಿಡ್ತೀನಿ ಅಂತಂದರೆ ಕಾನೂನಿನಲ್ಲಿ ಕಾನೂನು ದೇವತೆ ಕಟ್ಟಿರೋ ಕಣ್ಣಿನ ಬಟ್ಟೆಯನ್ನು ಕೂಡ ತೆಗೆದಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗುವ ಎಲ್ಲ ಲಕ್ಷಣಗಳಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಂತಂದರೆ ಎಲ್ಲ ವಿಚಾರಗಳು
ಭಾಳ ಪ್ರಮುಖವಾಗಿ ದರ್ಶನ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಈ ದರ್ಶನ್ ಮತ್ತು ಅವರ ಹಿಂದಿನ ಈ ನಡುವಿನ ನಡೀತಾ ಇರುವಂಥ ಒಂದಿಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ಹಲವು ಗಣ್ಯರು ನಮ್ಮ ಜೊತೆಗಿರ್ತಾರೆ. ಈಗ ನನ್ನ ಜೊತೆಗೆ ಡಾಕ್ಟರ್ ಆಂಜನೇಯಪ್ಪ, ಹಿರಿಯ ವೈದ್ಯರು, ತಜ್ಞ ವೈದ್ಯರು ನನ್ನ ಸ್ಟುಡಿಯೋದಲ್ಲಿ ಕುತ್ಕೊಂಡಿದ್ದಾರೆ. ಅವರಿಗೆ ಮೊದಲಿಗೆ ಸ್ವಾಗತ ಕೋರ್ಕೋತೀನಿ. ಸರ್, ವೆಲ್ಕಮ್ ಟು ದ ಶೋ. ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸರು ಎಸ್ ಕೆ ಉಮೇಶ್ ನಮ್ಮ ಜೊತೆಗೆ ಗೂಗಲ್ ಮೀಟ್ನಲ್ಲಿ ಲೈವ್ನಲ್ಲಿದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಕೆಲವೇ ಹೊತ್ತಿನಲ್ಲಿ ಲೋಹಿತ್ ಬರ್ತಾರೆ, ಹೈಕೋರ್ಟ್ ವಕೀಲರು, ಮತ್ತು ಡಾಕ್ಟರ್ ದೀಪಕ್ ಫಿಸಿಯೋಥೆರಪಿಸ್ಟ್ ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಮೊದಲು ನಾನು ಆಂಜನಪ್ಪ ಸರ್ ಅದು ಡಾಕ್ಟರ್ ಹತ್ರ ಹೋಗ್ಬಿಡ್ತೀನಿ. ಡಾಕ್ಟ್ರೇ, ನಾನು ಫಸ್ಟ್ ಪ್ರಶ್ನೆ ಹೇಳಿತ್ತು, ಹಾಸ್ಪಿಟಲ್ ಮತ್ತು ಈ ಲೀಗಲ್ ಅಥವಾ ಕಾನೂನು, ಈ ಮೆಡಿಕಲ್ ಮತ್ತು ಕಾನೂನಿಗಿರುವಂಥ ಒಂದು ಸಂಬಂಧ, ಇದು ಸ್ನೇಹಿತನ ಸಂಬಂಧ ಅಂತ. ಯಾಕಂದರೆ ನಾವು ಬಹಳ ಪ್ರಕರಣಗಳು ನೋಡಿದ್ದೀವಿ, ಅರೆಸ್ಟ್ ಆಗ್ತಾರೆ ಅನ್ನೋಷ್ಟೊತ್ತಿಗೆ ಎದೆನೋವು ಬರುತ್ತೆ, ಅಡ್ಮಿಟ್ ಆಗಿಬಿಡ್ತಾರೆ. ಅವ್ರ ಆರೋಗ್ಯ ಅಂತಂದಿದ ತಕ್ಷಣ ಕೋರ್ಟು ಚಾನ್ಸ್ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಅಂಥ ಸಂದರ್ಭಗಳ ಬಳಕೆ ಇಲ್ಲ ಆಗಿದೆ ಅಂತ ಅನಿಸುತ್ತಾ ಈ ಪ್ರಕರಣದಲ್ಲಿ? ಮತ್ತು ಇವತ್ತಿನ ಬೇಲು, ಅವರ ಹಾಸ್ಪಿಟಲ್ ಟ್ರೀಟ್ಮೆಂಟು, ಇದೆಲ್ಲ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ಇದು ನಿಜವಾಗ್ಲೂ ಸತ್ಯ. ಒಬ್ಬ ವೈದ್ಯನಾಗಿ ಜಿನೈನ ನಾನ್ ಥಿಂಕ್ ಮಾಡಿದಾಗೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಎದೆ ನೋವು ಅನ್ನೋರು, ಇದು ಸರ್ವೇ ಸಾಮಾನ್ಯ. ಪರ್ಟಿಕ್ಯುಲರ್ಲಿ VIP ಗಳು ಇಂಥ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಅದಕ್ಕೆ ರೀಸನ್ನು ಹಾಸ್ಪಿಟ್ಲೊಳಗೆ ಅವ್ರಿಗೆ VIP ಟ್ರೀಟ್ಮೆಂಟ್ ಇರುತ್ತೆ. ಇದೇ ರೀತಿ ಈ ಬೆನ್ನೋವು ದರ್ಶನಿಗೆ ನಾವು ಅವತ್ತಿನಿಂದ ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಬಳ್ಳಾರಿ ಜೈಲ್ಗೆ ಹೋದ್ಮೇಲೆ ಅವರಿಗೆ ಬೆನ್ನೋವು ಶುರುವಾಯಿತು. ಬಳ್ಳಾರಿ ಮೆಡಿಕಲ್ ಕಾಲೇಜ್, ನಾನು ಓದಿದಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಅಲ್ಲಿನ ನ್ಯೂರೋ ಸರ್ಜನ್ಸು, ಆರ್ಥೋಪೆಡಿಕ್ ಸರ್ಜನ್ಸು ಇವರಿಗೆ ಎಕ್ಸಾಮ್ ಮಾಡಿ ಅಡ್ವೈಸ್ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನೀವು ಕೇಳಿದಾಗೆ VIP ಗಳಿಗೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಇರುತ್ತಾ ಅಂತ. ಎಲ್ಲ ಮಂತ್ರಿಗಳಾಗಲಿ VIP ಗಳಾದರೆ ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲ್ಲ. ಅಲ್ಲಿಂದ ಬಂದವರು ವಿಕ್ಟೋರಿಯಾಗೆ ಹೋಗಲ್ಲ, ಬೋರಿಂಗ್ ಹೋಗಲ್ಲ. ಅಲ್ಲಿ ಕೂಡ ಟಾಪ್ ಸರ್ಜನ್ಸ್ ಇರ್ತಾರೆ. ಅನ್ಫಾರ್ಚುನೇಟ್ ಅದು ಹೆಂಗೆ ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ಆ್ಯಕ್ಚುಲಿ ಒಂದು ಪೇಷಂಟ್ ಅಡ್ಮಿಷನಿಗೆ ಬಂದಾಗ ಎದೆನೋವು ಅಂತ ನೋ ಡಾಕ್ಟರ್ ಕ್ಯಾನ್ ರೆಫ್ಯೂಸ್. ಅವ್ನು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಇದೆಯಾ, ನಿಜವಾಗ್ಲೂ ಬೆನ್ನೋವಿದೆಯಾ, ಹಾಸ್ಪಿಟ್ಲಿಗೆ ಸಿಂಪ್ಟಮ್ ಸಮೇತ ಬಂದಾಗ ನಮ್ಮ ಕರ್ತವ್ಯ ಅಡ್ಮಿಟ್ ಮಾಡೋದು. ಆಮೇಲೆ ಈಗಾಗಲೇ ಗೊಂದಲ ಶುರುವಾಗಿದೆ, ಇವರು ಡಿಸ್ಚಾರ್ಜ್ ಆದ್ರಾ ಇಲ್ವಾ, ಆಗಬೇಕಾ, ಇವ್ರಿಗೆ ಸರ್ಜರಿ ಅಡ್ವೈಸ್ ಮಾಡಿದ್ರು, ಮಾಡಿಸ್ಕೊಂಡ್ರಾ ಇಲ್ವಾ, ಮಾಡಿಸ್ಕೊಳ್ಳೇಬೇಕಾ, ಇವೆಲ್ಲ ತುಂಬ ಗೊಂದಲಗಳು. ನನ್ನ ಪ್ರೊಫೆಷನ್ ವೆರಿ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಮೆಡಿಕೋ ಲೀಗಲ್ ಕೇಸ್ಗಳಲ್ಲಿ ಅಡ್ಮಿಷನ್ ಎಷ್ಟು ಇಂಪಾರ್ಟೆಂಟು, ಡಿಸ್ಚಾರ್ಜು ಕೂಡ ಅಷ್ಟೇ ಇಂಪಾರ್ಟೆಂಟು. ಸುಮ್ಮನೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ. ಬಟ್ ಪೇಷಂಟ್ಗೆ ಎಷ್ಟು ರೈಟ್ಸ್ ಇದೆ ಅಂದರೆ ಈ ಕ್ಯಾನ್ ಗೆಟ್ ಡಿಸ್ಚಾರ್ಜ್ ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್, ಡಾಮಾ ಅಂತೀವಿ ನಾವು. ನಾಳೆ ಬೇಕಾದರೆ ಇವರು ದರ್ಶನ್ನು ನನಗೆ ಬೇಡ ಆಪರೇಷನ್ ಇಲ್ಲಿ ನಾನು ಮಾಡಿಸ್ಕೊಳ್ಳಲ್ಲ, ನಾನು ಮೈಸೂರಿನಾಗ ಹೋಗಿ ಅಪೋಲೋ ಮಾಡಿಸ್ಕೊಳ್ತೀನಿ ಅಂದರೆ ಈ ಕ್ಯಾನ್ ಗೋ ಅಗೇನೆಸ್ಟ್ ಅಡ್ವೈಸ್ ಆಲ್ಸೋ. ಟ್ರೀಟಿಂಗ್ ಡಾಕ್ಟರ್ದು ಕನ್ಸರ್ನ್ ಏನಂದರೆ ಹೇಳ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು, ರಿಲೇಟಿವ್ಸ್ಗೆ ಹೇಳ್ಬೋದು, ಬಟ್ ಕನ್ಸೆಂಟ್ ಇಲ್ದಿರ ಆಪರೇಷನ್ ಮಾಡೋಕ್ಕಾಗಲ್ಲ. ಇದೊಂದು ವಿಚಾರನ ಚೆನ್ನಾಗಿ ತಿಳ್ಕೊಬೇಕು. ಬಟ್ ಎಲ್ಲೋ ಒಂದು ಕಡೆ ಇವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ ಒಂದು ಒಳ್ಳೆ ರೀಸನ್ ಸಿಕ್ತು. ಅಲ್ಲಿ ಕೂಡ ಡಾಕ್ಟ್ರುಗಳು ಹೇಳಿದರು, ಡಾಕ್ಟ್ರುಗಳು ಸುಮ್ಮನೆ ಹೇಳೋಕ್ಕಾಗಲ್ಲ, ಬೇಸ್ಡ್ ಆನ್ ದ ಇನ್ವೆಸ್ಟಿಗೇಷನ್. ಇವತ್ತು ತುಂಬ ವಂಡರ್ಫುಲ್ CT ಸ್ಕ್ಯಾನ್ ಇದೆ, MRI ಸ್ಕ್ಯಾನ್ ಇದೆ, ವಾಟ್ ಎಕ್ಸಾಕ್ಟ್ಲಿ ಇವ್ರಿಗೆ ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಅಡ್ವೈಸ್ ಮಾಡಿರ್ತಾರೆ. ಬಟ್ ಅಡ್ವೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಬಳ್ಳಾರಿಯಲ್ಲೇ ಮಾಡ್ಬೋದಿತ್ತು. ಇಟ್ಸ್ ಎ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಅವರು ಕೂಡ ಪ್ರೊಫೆಸರು, ಅವರು ಕೂಡ ಕ್ವಾಲಿಫೈಡ್ ಡಾಕ್ಟ್ರು. ಬಟ್ ಪೇಷಂಟ್ ಅಗೇನ್ ಹಿ ಹಸ್ ಗಾಟ್ ಈಸ್ ಓನ್ ಚಾಯ್ಸ್. ನನಗೆ ಈ ಡಾಕ್ಟ್ರ್ ಬೇಡ, ನಾನು ಅವ್ರ ಹತ್ರ ಮಾಡಿಸ್ಬೋದು, ಡೆಫಿನೆಟ್ಲಿ ಪೇಷಂಟ್ ಹಸ್ ಗಾಟ್ ಈಸ್ ಚಾಯ್ಸ್. ಬಟ್ ಇವತ್ತಿನ ಗೊಂದಲ ನೀವು ಕೇಳ್ದಂಗೆ ಏನಂದರೆ ಇದರೊಳಗೆ ಎಷ್ಟು ನಿಜ ಎಷ್ಟು ಮ್ಯಾಲಿಂಗರಿಂಗು ಗೊತ್ತಾಗಲ್ಲ. ನಮ್ಮಲ್ಲಿ ಆ ಪದ ಇದೆ, ಮ್ಯಾಲಿಂಗರಿಂಗ್ ಅನ್ನೋದು ಒಂದು ಪದ ಇದೆ. ಬಟ್ ಡಿಸ್ಕ್ ಹೋಗಿ ಒತ್ತಿದೆ ಅಂದ ತಕ್ಷಣವೇ ಸಯಾಟಿಕ್ ಪೇಯ್ನ್ ಬರುತ್ತೆ, ಇವೆಲ್ಲ ನಮ್ಗೆ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಎಷ್ಟು ಮಟ್ಟಿಗೆ ಇದು ನೋವು ಪರೀಕ್ಷೆ ಮಾಡಿದಾಗ ಪರ್ಟಿಕ್ಯುಲರ್ಲಿ ಸಯಾಟಿಕ್ ಅಂದರೆ ಬರ್ತಾ ಬರ್ತಾ ಕಾಲುಗಳು ಎತ್ತಕ್ಕಾಗಲ್ಲ, ವೀಕ್ನೆಸ್ ಬರುತ್ತೆ, ಆ ನರ್ವ್ ಮೇಲೆ ಪ್ರೆಷರ್ ಆಗಿ ಮಸಲ್ಸ್ ಎಲ್ಲ ವೇಸ್ಟಿಂಗ್ ಆಗುತ್ತೆ, ಇಷ್ಟೆಲ್ಲ ಇರುತ್ತೆ. ಬಟ್ ಇಷ್ಟೊತ್ತು ಯಾವಾಗಲೂ ಜಿನೈನಾಗೆ ಆಪ್ರೇಟ್ ಆಗಬೇಕಾಗಿತ್ತು. ಬಿಕಾಸ್ ಐ ಪರ್ಸನಲಿ ನೋ ದ ಡಾಕ್ಟರ್ಸ್ ಇನ್ BGS. ಬಟ್ ಕೆಲವೆಲ್ಲ ವಿಚಾರಗಳನ್ನ ಪ್ರೆಸ್ ಮುಂದೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಅಡ್ವೈಸ್ ಮಾಡಿರ್ತಾರೆ. ಬಟ್ ಕನ್ಸೆಂಟ್ ಇಲ್ದಿರ ಆಪ್ರೇಷನ್ ಆಗಲ್ಲ, ಇದು ಸತ್ಯ. ಯಾವುದೇ ಇದು ರೇರ್ ಕಾಯಿಲೆ. ಭಾಳ ಜನ ಹಾರ್ಟ್ ಅಟ್ಯಾಕ್ ಅಂತಲೇ ಅರೆಸ್ಟ್ ಆದ ನೆಕ್ಸ್ಟ್ ಡೇನೇ ಜೈದೇವಾಗ ಹೋಗೋರು ಮೊದಲಿಗೆಲ್ಲ. ಸೊ ಹಂಗಾಗಿ ನೀವು ಕೇಳಿದ ಪ್ರಶ್ನೆ ನಿಜವಾಗ್ಲೂ ಲಾಜಿಕ್ ಆಗಿದೆ. ನಾನು ಲೋಹಿತ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ ವಕೀಲರು. ಲೋಹಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಮಸ್ಕಾರ. ಆರಾಮಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಉಮೇಶ್ ಅವ್ರ ಹತ್ರ ಡೈರೆಕ್ಟಾಗಿ ಒಂದು ಕ್ವಶನ್ಗೆ ಹೋಗ್ಬಿಡ್ತೀನಿ. ಉಮೇಶ್ ಸರ್, ಇವತ್ತಿನ ಬೇಲು ಇದು ಟೆಕ್ನಿಕಲಿ ಅಥವಾ ಕಾನೂನಾತ್ಮಕವಾಗಿ ಬಿಡಿ, ಬೇರೆ ಮತ್ತೊಂದು ಆದರೆ ನಾವು ಟೆಕ್ನಿಕಲಿ ನೋಡಿದಾಗ ಎರಡು ಕಡೆ ವಾದ ಪ್ರತಿವಾದ ಆಗಿರುತ್ತೆ. ಅಂದರೆ ಪ್ರಾಸಿಕ್ಯೂಷನ್ ವಾದ ಮಾಡಿರುತ್ತೆ, ಅವರ ಪರ ವಕೀಲರು ವಾದ ಮಾಡಿರ್ತಾರೆ. ಇವತ್ತು ಕೊಟ್ಟಿರೋ ಬೇಲು ಪ್ರಾಸಿಕ್ಯೂಷನ್ಗಾಗಿರುವ ಹಿನ್ನಡೆ ಅನ್ನೋದನ್ನು ನೀವು ಒಪ್ಪಲೇಬೇಕು. ನಿಜವಾಗ್ಲೂ ಪೊಲೀಸರಿಗಾಗಿರುವಂಥ ಹಿನ್ನಡೆ ಹೌದು ಅಥವಾ ಅಲ್ಲ? ಖಂಡಿತವಾಗ್ಲು ನೋಡಿ, ಯಾವುದೇ ಒಂದು ಇಂಥ ಪ್ರಕರಣಗಳು
ಗುರುತರ ಪ್ರಕರಣ ಅಂತ ಕರಿತೀವಿ ನಾವು. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಇದ್ರ ಫಾಲೋ ಅಪ್ ನ ಸಹ ಮಾಡ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯವ್ಯಾಪಿ ಇದರ ಗಮನ ಸೆಳೆದಿರೋದ್ರಿಂದ ಇಂಥ ಪ್ರಕರಣವನ್ನು ಲಾಜಿಕಲ್ ಎಂಡಕ್ಕೆ ತಗೊಂಡು ಹೋಗ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅದ್ರ ಹಿಂದೆ ನಾವು ತನಿಖಾಧಿಕಾರಿಗಳು ಇದ್ದೇ ಇರ್ತೀವಿ. ಆದ್ರೆ ಇದು ಸೆಷನ್ಸ್ ಕೋರ್ಟ್ ಒಳಗಡೆನೆ ಇದರದ್ದು ಸಂಪೂರ್ಣವಾದಂತಹ ಏನು ಬೇಲ್ಗೆ ಅದು ಒಂದು ಸ್ಕೆಲಿಟನ್ ರೂಪದಲ್ಲಿ ವಾಗ್ಯುದ್ಧಗಳು ನಡೆದವು ಅಲ್ಲಿ. ತದನಂತರ ಇದು ನ್ಯಾಯಾಲಯಕ್ಕೆ ಬಂದಾದ್ಮೇಲೆ ಹೈಕೋರ್ಟ್ಗೆ ಬಂದಾದ್ಮೇಲೂ ಸಹ ಇದರ ಪೂರ್ಣ ಪ್ರಮಾಣದ ಏನು ತನಿಖಾ ವರದಿನಲ್ಲಿ ಸಂಪೂರ್ಣವಾದಂಥ ತನಿಖಾ ವರದಿನಲ್ಲಿ ಏನೇನು ಮಾಡ್ಬೋದಾಗಿತ್ತು ಏನೇನು ಮಾಡಿಲ್ಲ ಅಂತ ಅನ್ನುವಂಥದ್ದು ಸಹ ಅತ್ಯಂತ ಹೆಚ್ಚಿಗೆ ಚರ್ಚೆ ಆದಂಥ ನನ್ನ ಲೆಕ್ಕದಲ್ಲಿ ಈ ಪ್ರಕರಣದಲ್ಲಿ ಒಂದು ನಾನು ಈ ಹಿಂದೆನೇ ಸಹ ಹೇಳಿದ್ದೆ. ಅಂದ್ರೆ ಅವತ್ತೊಂದು ದಿವಸ ಏನು ಹೈಕೋರ್ಟ್ ಒಳಗಡೆ ನಡೀತಾ ಇತ್ತಲ್ಲ ಪ್ರಕರಣ, ಆವಾಗ ನನಗೆ ಯಾರೋ ಬೆಳಗ್ಗೆ ಇಂಟರ್ವ್ಯೂ ಮಾಡೋದಾಗಲೇ ನಾನು ಹೇಳಿದ್ದೆ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತೆ, ಇದರಲ್ಲಿ ಇಂತಿಂಥ ಕಾರಣಕ್ಕೋಸ್ಕರ ಸಿಗಬಹುದು ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹಿಂದಿನ ದಿವಸ ಬೆಳಿಗ್ಗೆನೆ ಅವತ್ತು ಜಡ್ಮೆಂಟ್ ಆಗೋಕ್ಕೆ ಮೊದಲೇ ಹೇಳಿದ್ದೆ. ಕಾರಣ ಏನು ಅಂತಂದರೆ ಈ ಪ್ರಕರಣ ಇಂಥ ಪ್ರಕರಣಗಳು ಯಾರೇ ಒಬ್ಬ ತನಿಖಾಧಿಕಾರಿಗಳಿಗೆ ಅತ್ಯಂತ ಕ್ಲಿಷ್ಟಕರವಾದಂಥ ಪ್ರಕರಣ. ಯಾಕೆಂದರೆ ಈ ಪ್ರಕರಣದಲ್ಲಿ ಅತಿ ಹೆಚ್ಚು ಅಕ್ಯೂಡ್ಗಳಿದ್ದಾರೆ, ಆರೋಪಿತರುಗಳಿದ್ದರು. ಅವ್ನ ಎಲ್ಲರುಗಳನ್ನೂ ಸಹ 149, 143 ಒಳಗಡೆ ಅಂತಂದರೆ ರೈಟಿಂಗು ಕಾಮನ್ ಇಂಟೆನ್ಷನ್ ಒಳಗಡೆ ತಗೊಬರುವುದೇ ಒಂದು ದೊಡ್ಡ ಚಾಲೆಂಜು. ನಾವುಗಳು ಈ ಹಿಂದೆ ಹಲವಾರು ಪ್ರಕರಣಗಳು, ಬಹಳ ದೊಡ್ಡ ದೊಡ್ಡ ಪ್ರಕರಣಗಳು, ಇನ್ಕ್ಲೂಡಿಂಗ್ CCTV ಫುಟೇಜ್ ಇದ್ದಂಥ ಪ್ರಕರಣಗಳು, ಹೋಟೆಲ್ಗಳಲ್ಲಿ ಮರ್ಡರ್ಗಳು ಮಾಡಿ ರೌಡಿಗಳು ಅದನ್ನ ಸಂಪೂರ್ಣವಾಗಿ ಅವನ ಹೋಟೆಲ್ನಲ್ಲಿ ಕೊಂದಾಕಿ ಇಡೀ ಹೋಟೆಲ್ಲು ಸಾಕ್ಷ್ಯಾಧಾರಗಳು ಪೂರ್ತಿ ಐ ವಿಟ್ನೆಸಸ್ಗಳು ಇದ್ರೂ ಸಹ ಅಂಥ ಪ್ರಕರಣಗಳು 93-94 ದಿವಸಕ್ಕೆ ಚಾರ್ಜ್ ಶೀಟ್ ಹಾಕಿದ 3-4-5 ದಿವಸಕ್ಕೆ, ಒಂದು ವಾರಕ್ಕೇನೆ ಬೇಲ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅಂದರೆ ಹೌದು, ನಮಗೂ ಅನ್ನಿಸ್ತಾ ಇತ್ತು ಏನಪ್ಪ CCTV ಫುಟೇಜ್ ಇದೆ, ಏನು ಎಲ್ಲ ಕಾಣಿಸ್ತಾ ಇದೆ, ಹೆಂಗೆ ಕತ್ತರಿಸಿದ್ರು, ಯಾವ ಥರ ತಲೆ ಕತ್ತರಿಸಿದ್ರು, ಪ್ರತಿಯೊಂದು ಕಾಣಿಸ್ತಾ ಇದೆ, ಹಿಂಗೆಲ್ಲ ಇದ್ರೂ ಸಹ ಇದು ಚರ್ಚಿತ ವಿಷಯ ಅಷ್ಟೇನೆ, ಬೇರೆ ಇನ್ನೇನಿಲ್ಲ. ಆ ಕಾರಣಕ್ಕೆ ಇಂಥ ಪ್ರಕರಣದಲ್ಲಿ ಬೇಲಾಗ್ಬಿಡ್ತು, ಅಂಥ ಪ್ರಕರಣದಲ್ಲಿ ಆಗಬಾರ್ದಾಗಿತ್ತು ಅನ್ನುವಂಥ ಪ್ರಶ್ನೆ ಎಲ್ಲೂ ಇಲ್ಲಿ ಉದ್ಭವಿಸಕ್ಕಾಗಲ್ಲ. ಇದೊಂದು ಪ್ರಕರಣ ಬಹಳ ಅತ್ಯಂತ ಗೋಜಲು ಪ್ರಕರಣ. ತಮ್ಗೆ ಗೊತ್ತಿರೋ ಥರನೇ ಯಾರು ಹೊಡೆದ್ರು, ಯಾರು ಏಟಿಂದ ಸತ್ರು, ಯಾರು ಹೊಡೆತಕ್ಕೆ ಕೆಳಗಡೆಗೆ ಬಿದ್ದ, ಇದೆಲ್ಲ ರಿಪೋರ್ಟ್ಸ್ಗಳಿದಾವೆ ನೋಡಿ. ಇದೆಲ್ಲ ಭಾಳ ತುಂಬ ಅಕೌಂಟಬಿಲಿಟಿ ಬರ್ತವೆ. ಇಲ್ಲಿ 17 ಜನ ಇದ್ರು, 17 ಜನನೂ ಹೊಡೆದು ಸಾಯಿಸ್ಬಿಟ್ರ ಅಂತ ಅನ್ನುವಂಥ 302 ಕಾಮನ್ ಇಂಟೆನ್ಷನ್ ಒಳಗಡೆ ತಗೊಳ್ಳೋದಿದೆಯಲ್ಲ, ದಟ್ ಈಸ್ ದ ಬಹಳ ಕ್ಲಿಷ್ಟಕರ ಪರಿಸ್ಥಿತಿ. ಆ ಒಂದೇ ಒಂದು ಅಡ್ವಾಂಟೇಜು ನನ್ನ ಲೆಕ್ಕದಲ್ಲಿ ಈ ಪ್ರಕರಣದಲ್ಲಿ ಇವ್ರಿಗೆ ಬೇಲಾಗಿರ್ತಕ್ಕಂಥದ್ದು. ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಬಿಡ್ತಕ್ಕಂಥದ್ದು, ಹಾಸ್ಪಿಟಲ್ನಲ್ಲಿ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು, ದಟ್ ಈಸ್ ಟೋಟಲಿ ಏನು ವೈದ್ಯರುಗಳಿಗೆ ಬಿಟ್ಟಂಥ ವಿಚಾರ. ವೈದ್ಯರುಗಳು ಏನು ರಿಪೋರ್ಟ್ ಕೊಡ್ತದೋ ಅದನ್ನು ಸುಪ್ರೀಂ ಕೋರ್ಟು ನಂಬುತ್ತೆ, ಹೈಕೋರ್ಟು ನಂಬುತ್ತೆ, ಎಲ್ಲ ನ್ಯಾಯಗಳು ನಂಬ್ತವೆ. ಯಾವ ಕಾರಣಕ್ಕೂ ಅದನ್ನು ತಗಲಾಕೋಕ್ಕಾಗೋದು ಇಲ್ಲ, ತೆಗೀಕೂ ಆಗೋದಿಲ್ಲ, ಅದರ ವಿರುದ್ಧವಾಗಿ ನಾವು ಮಾತಾಡೋಕ್ಕಾಗೋದಿಲ್ಲ. ಮತ್ತು ಅದೇ ರಿಪೋರ್ಟ್ಗಳ ಅಂತ್ಯ, ಅದರ ಮೇಲೇ ನ್ಯಾಯಾಲಯಗಳಲ್ಲಿ ಇದು ಏನು ವಾದಗಳು ನಡೀತವೆ. ಇದು ಅದ್ರ ಮೇಲೇ ನಿಂತ್ಕೊಳ್ಳುವಂಥದ್ದು ನನ್ನ ಲೆಕ್ಕದಲ್ಲಿ ಹಲವಾರು ಪ್ರಕರಣಗಳು ಹಿಂದೆ ನಾವು ನೋಡಿದ್ದೀವಿ. ಎಸ್ ಉಮೇಶ್ ಸರ್, ಸ್ವಲ್ಪ ನೀವು ತುಂಬ ಕ್ಲೋಸ್ ಇದ್ದೀರಿ ಕ್ಯಾಮ್ರಾಗೆ, ಸ್ವಲ್ಪ ಹಿಂದೆ ಹೋದರೆ ಆರಾಮಾಗಿ ಕೂತ್ಕೊಳ್ಳಿ ಅಂತ. ಎಸ್ ಎಸ್ ಯಾ ಯಾ ಇದು ಓಕೆ ಫೈನ್. ನಾನು ಲೋಹಿತ್ ಹತ್ರ ಹೋಗ್ತೀನಿ. ಲೋಹಿತ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಬೇಲ್ ಟರ್ಮ್ಸು ಅಂತ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ಈಗ BGS ಮೈಸೂರಲ್ಲಿದ್ದಾರೆ ಮಧ್ಯಂತರದಲ್ಲಿ, ಯಾಕಂದ್ರೆ ಬೆಂಗಳೂರು ಬಿಟ್ಟು ಹೋಗಬೇಡಿ ಅಂತಿತ್ತು. ಆ ಟರ್ಮ್ಸು ಈಗ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ಮೈಸೂರು BGSಗೆ ಹೋಗಿ ಅವರು ಆಸ್ಪತ್ರೆಯಲ್ಲಿ ಅಥವಾ ಲಂಡನ್ಗೆ ಹೋಗಿನೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿಯ ಟರ್ಮ್ಸ್ಗಳು ಈ ಬೇಲಲ್ಲಿ, ಅಂದರೆ ರೆಗ್ಯುಲರ್ ಬೇಲಲ್ಲಿ ದರ್ಶನ್ ಅವ್ರಿಗೆ ಸಿಕ್ಕಿರೋದು ಏನೇನು ಭಾಳ ಪ್ರಮುಖವಾಗಿ ಗಮನಿಸ್ಬೋದಾದ್ರೆ? ಅಲ್ಲ, ಕಂಡೀಷನ್ಸ್ ಏನು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಅದರೊಳಗಡೆ ಏನು ಇನ್ವಾಲ್ವ್ ಆಗಿದ್ದಾವೆ ಅಂತ ಹೇಳಿ. ಬಿಕಾಸ್ ಐ ಆಮ್ ನಾಟ್ ಅಡ್ವೊಕೇಟ್ ಫಾರ್ ದಟ್. ಆರ್ಡರ್ ಕಾಪಿ ನಾನು ನೋಡಿಲ್ಲ. ಎರಡನೇದೇನು ಅಂದರೆ, ಕಂಡೀಷನ್ಸ್ಗಳು ಕೆಲವು ರೆಗ್ಯುಲರ್ ಬೇಲ್ ಆದಾಗ ಇಷ್ಟೇ ಇರ್ತವೆ. ಏನು ಅಂದರೆ, ನೀವು 15 ದಿನ ಒಳಗಡೆ, ಅಂದರೆ ಇದು ಆಲ್ರೆಡಿ ರಿಲೀಸ್ಡ್. ಇವಾಗ ನೋಡಿ, ಶ್ಯೂರಿಟಿಯನ್ನು ಯಾರು ಪವಿತ್ರ ಗೌಡ ಅವರು ಶ್ಯೂರಿಟಿ ಎಲ್ಲ ಇವಾಗ ಕೊಡ್ಕೊಂಡ್ಬಂದರು. ಬಟ್ ದರ್ಶನ್ ಅವರು ಇಂಟ್ರೀಮ್ ಆದಾಗಲೇ ಶ್ಯೂರಿಟಿ ಕೊಟ್ಟಿದ್ರು. ದಟ್ ಈಸ್ ಬಿನ್ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಮತ್ತು ಯಾವುದೇ ರೀತಿಯಾಗಿ ಮೆಡಿಕಲ್ ಇಶ್ಯೂದಲ್ಲಿ ಇರೋಂಥದ್ದು ಇಂಟ್ರೀಮ್ ಬೇಲ್ಗಳೆಲ್ಲ ಅಲ್ಲಿಗೆ ಆಗೋಯ್ತು, ಅದು ಕ್ಯಾನ್ಸಲ್ ಆಗೋಯ್ತು, ಅದು ಡಿಫಾಲ್ಟ್ ಆಗಿ ಅದನ್ನು ವಾಪಸ್ ತೊಗೊಂಡ್ಬಿಡ್ತಾರೆ. ಈ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ದೇಶ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕೆಂದರೆ ಕೋರ್ಟ್ ಹೇಳುತ್ತೆ, ನೀವು ದೇಶ ಬಿಟ್ಟು ಹೋಗ್ಬೇಕಂದಾಗ ಸಫಿಷಿಯೆಂಟ್ ರೀಸನ್ ಇರಬೇಕು. ಆದರೂ ಕೂಡ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆಪರೇಷನ್ ಅಲ್ಲೇ ಆಗಬೇಕು ಅಂತ ಏನಾರ ಮೆಡಿಕಲ್ ರೆಕಾರ್ಡ್ಸ್ಗಳು ಬಂದಾಗ, ಇಲ್ಲಿ ಆ ಫೆಸಿಲಿಟಿ ಇಲ್ಲ ಅಂದಾಗ ಅದನ್ನು ಕೂಡ ಕೋರ್ಟು ಕೊಡುತ್ತೆ. ಯಾಕಂದರೆ ಮೆಡಿಕಲೇ ಮೊದಲನೆಯ ಪ್ರಾಮುಖ್ಯತೆ ಆಗುವಂಥದ್ದು. ಈ ಕೇಸ್ನಲ್ಲಿ ಸಿಕ್ಕಿರುವಂಥ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಆಗಿದೆ ಮೊದಲನೇದಾಗಿ ಇಂಟ್ರೀಮಲ್ಲಿ.
ಎರಡನೇದಾಗಿ ರೆಗ್ಯುಲರ್ ಬೇಲ್ ಆಗುತ್ತಲ್ಲ, ಸೊ ಇವೆರಡೂ ನೀವು ತೂಕ ಹಾಕಿ ನೋಡಿದಾಗ ಯಾವತ್ತೂ ಕೂಡ ಯಾವುದೇ ಕೋರ್ಟ್ನಲ್ಲಿ ಇಂಟರಿಮ್ ಬೇಲ್ ಅಷ್ಟು ಈಸಿಯಾಗಿ ಸಿಗಲ್ಲ. ಈಗ ಡಾಕ್ಟರ್ ಆಂಜನಪ್ಪ ಅವರು ಇದ್ದಾರೆ, ಹಿರಿಯ ವೈದ್ಯರು. ಬಳ್ಳಾರಿಯಲ್ಲಿ ಅಥವಾ ಗೌರ್ಮೆಂಟ್ ಫೆಸಿಲಿಟಿ ಸಿಗದೇ ಇರುವಂಥ ಟ್ರೀಟ್ಮೆಂಟ್ ಎಲ್ಲೂ ಇಲ್ಲ, ಎಲ್ಲ ಕಡೆನೂ ಸಿಗುತ್ತೆ. ಈಸ್ ಆಲ್ಸೋ ಸರ್ವಿಂಗ್ ಫಾರ್ ಎ ಗುಡ್ ಹಾಸ್ಪಿಟಲ್. ಸೊ ಅಂಥದಕ್ಕೆ ನೀನು ಇಂಥ ಕಡೆ ನಾನು ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಹೇಳಿ ಹೋದಾಗ ಆ ಟ್ರೀಟ್ಮೆಂಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಇಂಟ್ರಿಮ್ ಆರ್ಡರ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನು ಆಗಿದೆಯೋ ಇಲ್ವೋ ಅಂತ ಗಮನಿಸ್ತೀರಾ. ಹಾಗೆ ಅಂದರೆ ಅದು ಗಮನಿಸೋವಂಥದ್ದು ಬರಲೇ ಇಲ್ಲ, ಪ್ರಾಮುಖ್ಯತೆಯೇ ಬರಲ್ಲ, ಆ ಟೈಮೇ ಬರಲ್ಲ, ಇಮಿಡಿಯೇಟಾಗಿ ಪರ್ಮನೆಂಟ್ ಬೇಲೆ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಇದು ಏನೋಯ್ತು ಅಂದರೆ ಪೊಲೀಸರ ಲ್ಯಾಕ್ ಆಫ್ ಡಾಕ್ಯುಮೆಂಟೇಷನ್ ಆಯಿತಾ ಅಥವಾ ಕೇಸ್ನಲ್ಲಿ ತೂಕ ಇಲ್ಲ ಅಂತ ಆಯಿತಾ ಏನು ಅಂತ ನೋಡಬೇಕು. ಅದು ಬರ್ತೀನಿ ನಾನು ಅದಕ್ಕೆ. ಎಸ್, ಬಟ್ ನಾನೊಂದು ಪ್ರಶ್ನೆ ಜೊತೆಗೆ ನಾನು ಬ್ರೇಕ್ ಹೋಗ್ಬಿಡ್ತೀನಿ. ಪ್ರಶ್ನೆ ಏನಪ್ಪ ಅಂತಂದರೆ, ಕಾನೂನು ಇದನ್ನೆಲ್ಲ ಅಬ್ಸರ್ವ್ ಮಾಡಲ್ವಾ? ಒಬ್ಬ ಆರೋಪಿ, ಈಗ ಆರೋಪಿನ ಬೇಲ್ ಸಿಕ್ತು ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇರಲೇ ಇಲ್ಲ, ದರ್ಶನ್ ಈ ಪ್ರಕರಣದಲ್ಲಿ ಇನ್ವಾಲ್ವೇ ಅಲ್ಲ, ಅದಕ್ಕೆ ನೋಡಿ ಬೇಲ್ ಸಿಕ್ಬಿಡ್ತು ಅನ್ನೋದು ಮೂರ್ಖರು ಮಾಡುವಂಥ ವಾದ. ಇಲ್ಲ, ಆರೋಪಿನೇ, ಬಟ್ ಒಂದು ವಾದ ಅಂದರೆ ಕಾನೂನೇ ಹೇಳೋ ಪ್ರಕಾರ ಜೈಲಲ್ಲಿರೋದು ಎಕ್ಸೆಂಪ್ಷನು, ಬೇಲ್ ಸಿಗೋದು ಆತನ ಹಕ್ಕು ಅಂತ. ಹಾಗಾಗಿ ಆತನ ಹಕ್ಕರ ಪ್ರಕಾರ ಆತ ಬೇಲಲ್ಲಿದ್ದಾನೆ. ಯಾವುದೇ ಆರೋಪಿಯನ್ನು ವಿನಾಕಾರಣ ಜೈಲಲ್ಲಿ ಇರಿಸಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಆತ ಈಗ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಅವರ ನಡೆ ನುಡಿಗಳು, ಅವರು ಈಗಾಗಲೇ ಕಾನೂನಿಗೆ ಅಥವಾ ಕೋರ್ಟ್ ಮುಂದೆ ಸಲ್ಲಿಸಿರುವ ದಾಖಲೆಗಳು, ಮಾಡಿರುವ ಮನವಿಗಳು, ಇವೆಲ್ಲ ಒಂದು ವೇಳೆ ನಾನು ಅದನ್ನು ತಿರಸ್ಕಾರ ಮಾಡಿಬಿಡ್ತೀನಿ, ನನಗೆ ಬೇಲ್ ಸಿಕ್ಕಿದೆ, ನಾನು ರಾಜಾರೋಷವಾಗಿರಬಹುದು ಅನ್ನುವ ನಿರ್ಧಾರಕ್ಕೆ ದರ್ಶನ್ ಬಂದರೆ ಕಾನೂನು ಅದನ್ನು ಗಮನಿಸುತ್ತಾ ಇಲ್ವಾ? ಚರ್ಚೆ ಮಾಡೋಣ ವಿರಾಮದ ನಂತರ.